ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಮಹತ್ತರ ಬೆಳವಣಿಗೆಗಳಾಗಿದೆ. ಒಂದು, ಅಮೆರಿಕಾದ ರಾಯಭಾರಿ ಸರ್ಗೋಯ್ ಗೋರ್ ಅವರು ಆಡಿರುವ ಮಾತು ಅದು ಭಾರತದ ದೃಷ್ಟಿಯಿಂದ ಆಘಾತಕಾರಿಯಾದದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವಕ್ಕೆ ಚ್ಯುತಿ ತರುವಂತಹದ್ದು. ಇನ್ನೊಂದು, ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟದ್ದು. ಈ ಎರಡೂ ಕೂಡ ನಮ್ಮ ವಿದೇಶಾಂಗ ನೀತಿಯ ಬಹುದೊಡ್ಡ ವೈಫಲ್ಯವಾಗಿ ಕಾಣುತ್ತೆ. ಅದೆಲ್ಲವನ್ನ ನಿಮಗೆ ವಿವರಿಸ್ತೀನಿ. ನಾವು ಬೇರೆ ವಿಚಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೋತಿದ್ದೀವಿ. ಮೋದಿ ಭಕ್ತರು ನರೇಂದ್ರ ಮೋದಿ ಅವರ ದೇವಸ್ಥಾನ ಕಟ್ಟುವುದರಲ್ಲಿ ನಿರತರಾಗಿದ್ದಾರೆ. ಸೊ ಭಗವಾನ್ ಅನ್ನುವ ಹೆಸರನ್ನ ಅವರಿಗೆ ಕೊಡಲಾಗಿದೆ. ಸೊ ಮೋದಿಯವರು ಕೂಡ ಆ ಸಂತೋಷದಲ್ಲಿ ಇದ್ದಾರೆ. ಯಾಕಂದ್ರೆ ಅವರು ತಾವು ದೇವರ ಅವತಾರ ಅಂತ ಅವರೇ ನಂಬಿಕೊಂಡದ್ದು. ಯಾವತ್ತೂ ಕೂಡ ಈ ಭ್ರಮೆ ಅನ್ನೋದು ಹೆಚ್ಚು ಸಂತೋಷವನ್ನ ಕೊಡುತ್ತೆ. ಸದಾ ನಾವು ಒಂದು ಭ್ರಮೆಯ ಒಳಗೆ ಬದುಕ್ತಾ ಇದ್ರೆ ಅದು ನಮ್ಮನ್ನ ಆ ಭ್ರಮೆಯ ಬಲೆಯ ಒಳಗೆ ಸಿಕ್ಕಿಸಿ ಅದೇ ಸತ್ಯ ಅನ್ನುವಂತೆ ನಮ್ಮ ಮನಸ್ಸಿನ ಮೇಲೆ ಅದು ಹೇಳ್ತಾ ಹೋಗುತ್ತೆ. ಮೋದಿಜಿ ಆ ರೀತಿಯಲ್ಲಿದ್ದಾರೆ. ಅವರು ನಾನ್ ಬಯಾಲಜಿಕಲ್ ಅಂತ ಅವರಿಗೆ ಅನ್ಸೋದಕ್ಕೆ ಪ್ರಾರಂಭ ಆಗಿದೆ. ಅವರು ತಾವು ದೇವರ ಅವತಾರ ಅಂತ ನಂಬಿಕೊಂಡಿದ್ದಾರೆ. ಹಾಗೆ ನಂಬಿಕೊಳ್ಳುವ ಮೂಲಕನೇ ಅವರ ವೈಫಲ್ಯದಿಂದ ಹೊರಗೆ ಬರೋಕ್ ಸಾಧ್ಯ. ಸೊ ನಮಗಿರುವ ದಡ್ಡತನ, ನಮಗಿರುವ ಮೂರ್ಖತನ, ನಮಗೆ ಗೊತ್ತಿಲ್ಲದೆ ಇರೋದು, ಇದು ನಮ್ಮನ್ನ ಹಾಂಟ್ ಮಾಡಬೇಕಾದ್ರೆ ನಾವು ಅದರಿಂದ ಹೊರಗಡೆ ಬರುವುದಕ್ಕೆ ಇಂತಹ ಒಂದು ಭ್ರಮಾತ್ಮಕ ಜಗತ್ತನ್ನ ಸೃಷ್ಟಿಸಿಕೊಳ್ತೀವಿ. ಸೊ ಈ ಭ್ರಮಾತ್ಮಕ ಜಗತ್ತಿನ ಒಳಗೆ ಇರುವವರೆಗೆ ಒಂದು ಸಂತೋಷ ಇರುತ್ತೆ. ಯಾಕಂದ್ರೆ ಅದು ಸತ್ಯವನ್ನ ಸುಳ್ಳಾಗಿರುತ್ತೆ. ಸೊ ಮೋದಿಜಿ ಅದರಲ್ಲಿ ನಿರತರಾಗಿದ್ದಾರೆ. ನಾವು ಡಿಸ್ಕಸ್ ಮಾಡೋದಕ್ಕೆ ನಮಗೆ ಬಹಳಷ್ಟು ವಿಚಾರಗಳಿವೆ. ಒಂದು, ರಾಮ ಮಂದಿರದ ಚಂದ ಚೋರಿ ಇದೆ. ಹೀಗೆ ಹಲವು ವಿಚಾರಗಳು ಇವೆ ನಮಗೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಘಟನೆಗಳೇನಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಾರತದ ಮಾನವನ್ನ ಹರಾಜು ಹಾಕುವ ಸ್ಥಿತಿಗೆ ನಿಲ್ಲಿಸಿದೆ. ದುಃಖ ಆಗುತ್ತೆ, ನನ್ನಂತವರಿಗೆ ದುಃಖ ಆಗುತ್ತೆ. ಯಾಕೆಂದ್ರೆ ಈ ಮೋದಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನ ಆದ್ರೆ ಅವರು ಕೇವಲ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಲ್ಲ, ಅವರು ಈ ದೇಶದ ಪ್ರಧಾನಿ, ನಮ್ಮೆಲ್ಲರ ಪ್ರಧಾನಿ, ಈ ದೇಶದ ಆಯ್ಕೆ ಮಾಡಿದ್ದಾರೆ. ಸೊ ಅವರನ್ನ ನೀವು ವ್ಯಂಗ್ಯವಾಗಿ, ರಾಜತಾಂತ್ರಿಕರೊಬ್ಬರು ಅವರನ್ನ ವ್ಯಂಗ್ಯವಾಗಿ ಟೀಕಿಸೋದಿರುತ್ತಲ್ಲ, ಅದು ಕೇವಲ ಮೋದಿಯವರ ಟೀಕೆ ಮಾತ್ರ ಅಲ್ಲ, ಭಾರತದ ಟೀಕೆ ಕೂಡ. ಅದಕ್ಕೂ ಕೂಡ ನಮ್ಮ ಮೋದಿಯವರಾಗಲಿ ಅವರ ಶಿಷ್ಯ ಪಡೆಯಾಗಲಿ ಯಾರು ರಿಯಾಕ್ಟೇ ಮಾಡಲ್ಲ. ಸೊ ಏನು ಅಂತ, ಇತ್ತೀಚೆಗೆ ಎಕಾನಮಿಕ್ ಟೈಮ್ಸ್ ನ ಒಂದು ಸಮಿಟ್ ನಡೆದಿತ್ತು. ಆ ಸಮಿಟ್ ನಲ್ಲಿ ಪಾಲ್ಗೊಂಡಂತಹ ಅಮೆರಿಕಾದ ರಾಯಭಾರಿ ಸರ್ಗೋಯ್ ಗೋರ್ ಅವರು ಆಡಿದ ಮಾತು ಏನು ಹೇಳಿದ್ರು ಅವರು, ಮತ್ತು ಮೊದಲನೇದಾಗಿ ಅವರು ಟ್ರಂಪ್ ಅವರಿಗೆ ಅತಿ ಆತ್ಮೀಯರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಸೊ ಆ ಕಾರಣಕ್ಕೆ ಅವ್ರನ್ನ ನೇಮಿಸಲಾಗಿದೆ. ಆದರೆ ಟ್ರಂಪ್ ಅವರು ಭಾರತದ ಪ್ರಧಾನಿಯನ್ನ ಹೇಗೆ ಅವಮಾನಿಸ್ತಾ ಬರ್ತಾ ಇದ್ರು, ಅದರ ಕಂಟಿನ್ಯೂಯೇಷನ್ ಆಗಿ ಸರ್ಗೋಯ್ ಗೋರ್ ಅವರ ಈ ಹೇಳಿಕೆ ಕಾಣ್ತಾ ಇದೆ. ಸೊ ಈ ಸಮಿಟ್ ನಲ್ಲಿ ಅವರು ಪಾಲ್ಗೊಂಡಿದ್ರು. ಅಲ್ಲಿ ವಿದೇಶದ ಬಹಳ ಮುಖ್ಯವಾದ ರಾಜತಾಂತ್ರಿಕರು ಎಲ್ಲರೂ ಪಾಲ್ಗೊಂಡಿದ್ರು. ಸೊ ಮಾಧ್ಯಮಗಳು ಎಲ್ಲರೂ ಪಾಲ್ಗೊಂಡಿದ್ರು. ಆಗ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಲ್ಲಿ ವ್ಯಂಗ್ಯ ಇತ್ತು, ಟೀಕೆ ಇತ್ತು, ಅವಮಾನ ಪಡಬಾದಂತ ಅಂಶಗಳಿತ್ತು. ಸೊ ಆ ಸಮಿಟ್ ಅಲ್ಲಿ ಅವರು ಮಾತನಾಡ್ತಾ ಸರ್ಜಿಯೋ ಗೋರ್ ಅವರು ಹೇಳಿದ್ರು, G7 ಸಮಿಟ್ ಏನಾಯ್ತು, ಆ ಸಮಿಟ್ ನ ಸಂದರ್ಭದಲ್ಲಿ ಮೋದಿಜಿ ಮತ್ತು ಟ್ರಂಪ್ ಅವರ ಭೇಟಿಯ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಇಬ್ರು ಚರ್ಚೆ ಆದ್ಮೇಲೆ ಯೂಶುವಲಿ ಪತ್ರಕರ್ತರನ್ನ ಕರೆದುಬಿಟ್ಟು ಪತ್ರಿಕಾಗೋಷ್ಠಿಯನ್ನ ಮಾಡುವಂತ ಸಂಪ್ರದಾಯ ವಿಶ್ವದ ಎಲ್ಲ ಗಣ್ಯರು ಬಂದಾಗ ಇರುತ್ತೆ. ಅದು ಸಂಪ್ರದಾಯ ಅದು. ಸೊ ಟ್ರಂಪ್ ಅವರು ಮೋದಿ ಅವರು ಇಬ್ರು ಕೂಡಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡೋದು, ಪತ್ರಕರ್ತರ ಪ್ರಶ್ನೆ ಕೇಳೋದು. ಯಾಕಂದ್ರೆ
ಅದು ಕೇವಲ ಪತ್ರಕರ್ತರು ಅಂತ ವ್ಯಕ್ತಿಗತವಾಗಿ ಅಲ್ಲ, ಮಾಧ್ಯಮದ ಮೂಲಕ ಅವರು ರಿಪ್ರೆಸೆಂಟ್ ಮಾಡುವ ದೇಶ ಮತ್ತು ಈ ಎರಡೂ ದೇಶದ ಜನರಿಗೆ ಅದರ ಮಾಹಿತಿಯನ್ನು ಕೊಡಬೇಕಾದಂತ ಪ್ರಜಾಸತ್ತಾತ್ಮಕವಾದ ಕರ್ತವ್ಯ ಅದು. ಸೊ ಅದು ಯೂಸ್ವಲಿ ಎಲ್ಲ ವಿಶ್ವದ ಎಲ್ಲ ನಾಯಕರುಗಳು ಅದನ್ನೇ ಮಾಡ್ತಾರೆ. ಸೊ ಇಲ್ಲಿ ಹಾಗೆಯೇ ಅದಾದ ಮೇಲೆ ಪತ್ರಿಕಾಗೋಷ್ಠಿ ಕರೆಯೋ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಇಲಾಖೆ ಒಂದು ಮಾತನ್ನ ಹೇಳುತ್ತೆ. ಅದನ್ನೇ ಹೇಳ್ತಾರೆ, ಯಾರಿಗೆ? ಸರ್ಗಾಯ್ ಗೋರ್ ಅವರಿಗೆ ಹೇಳುತ್ತೆ. ಅವರಲ್ಲೇ ಇರ್ತಾರೆ, ಅವರು ಮತ್ತು ಉಳಿದ ಆಫೀಷಿಯಲ್ಸ್ ಇರ್ತಾರೆ. ಹೇಳ್ತಾರೆ, ನೀವು ಈ ಮಾತುಕತೆಯ ನಂತರ ಪತ್ರಕರ್ತರನ್ನ ಕರೀರಿ, ಆದರೆ ಪ್ರಶ್ನೆ ಮಾತ್ರ ಕೇಳೋದಿಲ್ಲ ಬಂದ್ ಪತ್ರಕರ್ತರು ಅಂತ ಹೇಳ್ತಾರೆ. ಈ ವಿಚಾರನ್ನ ಶ್ರೀ ಗೋರ್ ಅವರು ಟ್ರಂಪ್ ಅವರ ಗಮನಕ್ಕೆ ತರ್ತಾರೆ. ಭಾರತ ಹೀಗೆ ಹೇಳ್ತಾ ಇದೆ, ಪತ್ರಕರ್ತರನ್ನ ಕರಿಬೇಕಂತೆ, ಆದ್ರೆ ಅವರು ಪ್ರಶ್ನೆ ಕೇಳೋದಿಲ್ಲ. ಓಕೆ, ಟ್ರಂಪ್ ಓಕೆ ಅಂತ ಹೇಳ್ತಾರೆ. ಆಯ್ತು, ಇಬ್ರು ಮಾತುಕತೆ, ಔಪಚಾರಿಕವಾದ ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಪತ್ರಕರ್ತರನ್ನ ಆಹ್ವಾನ ಮಾಡಲಾಗುತ್ತೆ. ಸೊ ಗೋರ್ ಅವರೇ ಹೇಳುವ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಕ್ಯಾಮರಾಗಳು ಅಲ್ಲಿದ್ವು. ಅಂದ್ರೆ ಬರೀ ಟಿವಿ ಮಾಧ್ಯಮ, ಅಂತಾರಾಷ್ಟ್ರೀಯ ಮಾಧ್ಯಮಗಳ 50ಕ್ಕೂ ಹೆಚ್ಚು ಕ್ಯಾಮರಾಗಳಲ್ಲಿದ್ವು. ಮೋದಿಜಿ ಮತ್ತು ಟ್ರಂಪ್ ಇಬ್ರು ಅಲ್ಲಿದ್ರು. ಸೊ ಒಂದು ಹಂತದ ಆದ ತಕ್ಷಣ ಟ್ರಂಪ್ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅವರು ಈಗ ಪ್ರಶ್ನೆಗಳಿಗೆ ಕೇಳುವ ಸಮಯ ಅಂತ ಹೇಳ್ಬಿಟ್ರು. ನಾವು ದಟ್ ಈಸ್ ಕ್ವಶನ್ಸ್ ಏನಿದೆ, ಪ್ರಶ್ನೆಗಳೇನಿದೆ ಅದಕ್ಕೆ ಓಪನ್ ಆಗಿದೆ ಅಂತ ಹೇಳ್ಬಿಟ್ರು. ಪ್ರಶ್ನೆಗಳು ಪ್ರಾರಂಭ ಆಯಿತು. ಸುಮಾರು 45 ನಿಮಿಷಗಳ ಕಾಲ ಟ್ರಂಪ್ ಒಬ್ಬರೇನೆ ಪತ್ರಕರ್ತರ ಜೊತೆ ಮಾತನಾಡಿದ್ರು, ಪ್ರಶ್ನೆಗಳನ್ನು ಮಾಡಿದ್ರು. ಮೋದಿಜಿ ಮಾತಾಡ್ಲೇ ಇಲ್ಲ ಅಂತ ಹೇಳುವ ಮೂಲಕ ಆ ಸಮಿಟ್ ನಲ್ಲಿ ಒಂದು ವ್ಯಂಗ್ಯ ನಗುವನ್ನ ಸರ್ಗಾಯ್ ಗೋರ್ ಅವರು ಅಲ್ಲಿ ಪ್ರದರ್ಶಿಸಿದ್ರು ಅಂತ. ಆ ನಗುವಿನಲ್ಲಿ ವ್ಯಂಗ್ಯ ಇತ್ತು. ಭಾರತದಂತಹ ಒಂದು ದೇಶದ ಪ್ರಧಾನಿ ಪತ್ರಕರ್ತರನ್ನು ಎದುರಿಸಲಾರದಷ್ಟು ದುರ್ಬಲ ವ್ಯಕ್ತಿ ಅನ್ನುವ ಮಾತು ಅವರ ಇಡೀ ವರ್ತನೆಯಲ್ಲಿ ಕಾಣ್ತಾ ಇತ್ತು. ಸೊ ಯಾಕೆ ಇದನ್ನು ಮಾಡಿದ್ರು ಅವರು? ನೋಡಿ, ಇದು ಘಟನೆ ನಡೆಸೋ ಸಾಧಾರಣ 2 months ಆಗೋಗ್ಬಿಟ್ಟಿದೆ. ಜೂನ್ ದಲ್ಲಿ ನಡೆದದ್ದು G7 ಸಮಿಟ್. ಈ ಒಂದು 2 ತಿಂಗಳುಗಳ ಕಾಲ ಯಾಕೆ ಸುಮ್ಮನಿದ್ರು, ಯಾಕೆ ಅವರು ಈಗ ಈ ಸಮಯವನ್ನ ಆಯ್ಕೆ ಮಾಡಿಕೊಂಡ್ರು ಅಂತ. ಡಿಪ್ಲೊಮ್ಯಾಟ್ಗಳಂದ್ರೆ, ಡಿಪ್ಲೊಮಸಿ ಅಂದ್ರೆ ಹಾಗೇನೆ. ಡಿಪ್ಲೊಮಸಿ ಅಂತ ಅಂದ್ರೆ ಅಲ್ಲಿ ಒಂದು ಉದ್ದೇಶ ಇರುತ್ತೆ ಅಂತ. ಅದು ಬಹಳ ಸಂದರ್ಭದಲ್ಲಿ ಡಿಪ್ಲೊಮಸಿಯ ಬಗ್ಗೆ ಹೇಳ್ತಾರೆ. ಡಿಪ್ಲೊಮಸಿ ಆಗಿರುತ್ತೆ ಅಂತ ಅಂದ್ರೆ, ನೀವು ಮುಂದೆಲ್ಲ ಒಂದು ಮಹಾನ್ ಕಂದಕ ಇರುತ್ತೆ, ಅಲ್ಲಿ ಅವ್ರನ್ನ ತಳ್ಳಬೇಕು. ಆದ್ರೆ ನೀವು ಯಾವ ರೀತಿ ಮಾತಾಡ್ತೀರಿ ಅಂದ್ರೆ, ನೀವಾಗಿ ಹೋಗಿ ಆ ಕಂದಕದಲ್ಲಿ ಬಿದ್ದು ಬಿಡ್ತೀರಿ. ಅದು ಡಿಪ್ಲೊಮಸಿ. ಅದು ಇರೋದೇ ಹಾಗೆ ಅನ್ನೋ ಒಂದು ಮಾತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ನಿಮ್ಮ ಮಾತೇನಿರುತ್ತೆ, ಆ ಮಾತು ಬೇರೆಯವ್ರನ್ನ ಎಲ್ಲಿ ಪ್ರಪಾತಕ್ಕೆ ತಳ್ಳಿ ಬಿಡಬೇಕು. ನಾನು ಪ್ರಪಾತಕ್ಕೆ ಬೀಳ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ಆತ ಹೋಗಿ ಪ್ರಪಾತಕ್ಕೆ ಬೀಳ್ಬೇಕು. ದಟ್ ಇಸ್ ಕಾಲ್ಡ್ ಡಿಪ್ಲೊಮಸಿ, ದ ವೇ ಆಫ್ ಡಿಪ್ಲೊಮಸಿ. ಡಿಪ್ಲೊಮಸಿಯಲ್ಲಿ ಇದು ಬಹಳ ಬಹಳ ಮುಖ್ಯವಾದ್ದು. ಆದ್ರೆ ಈ ಡಿಪ್ಲೊಮಸಿಯ ಬಹಳ ಮುಖ್ಯವಾದ ಅಂಶಗಳು ಭಾರತದ ಮಟ್ಟಿಗೆ ಈಗ ಅದು ಮಾಯ ಆಗ್ತಾ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ಡಿಪ್ಲೊಮಸಿಯಲ್ಲಿ ನಾವು ಏನು ಫೇಲ್ ಆಗಿದೀವಲ್ಲ, ಅದರ ಪ್ರತಿಫಲವಾಗಿ ಈಗ ಸೊ ಸರ್ಗಾಯ್ ಗೋರ್ ಅವರು ನೀಡುವಂತ ಹೇಳಿಕೆ ಏನಿದೆ, ಇಂಥ ಹೇಳಿಕೆಗಳು ಪ್ರಾರಂಭ ಆಗಿವೆ. ಇಡೀ ಅಂದ್ರೆ ಒಂದು ರೀತಿಯಲ್ಲಿ ನಾವು ನಗೆಪಾಟಲಿಗೆ ಈಡಾಗ್ತಾ ಇದ್ದೀವಿ. ಭಾರತದ ವಿದೇಶಾಂಗ ನೀತಿ ಕುಸಿದು ನೆಲ ಕಚ್ಚಿದೆ. ನಾವಿದ್ರ ಬಗ್ಗೆ ಮಾತನಾಡಲ್ಲ. ನಾವು ಮೋದಿ, ಓಂ ನರೇಂದ್ರ ಮೋದಿಯಾಯ ನಮಃ, ಮೋದಿ ಹೆಸರು ಹೇಳ್ಬಿಟ್ರೆ ಜಗತ್ತೆಲ್ಲ ಬದಲಾಗಿ ಹೋಗುತ್ತೆ. ನಾವು ಒಂದೇ ಮಾತರಂ ಹೇಳೋಣ, ಒಂದೇ ಮಾತರಂ ಹೇಳ್ಬಿಟ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಇಂಡಿಯಾದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಮಾತರಂ, ಒಂದೇ ಪರಿಹಾರ. ಸೊ ಒಂದೇ ಮಾತರಂನಿಂದ ಹಣದುಬ್ಬರ ಕಡಿಮೆ ಆಗುತ್ತೆ, ಒಂದೇ ಮಾತರಂನಿಂದ ನಿರುದ್ಯೋಗ ಹೊರಟೋಗ್ಬಿಡುತ್ತೆ. ಒಂದೇ ಮಾತರಂ ಹೇಳ್ಬಿಟ್ರೆ ಯಾರ್ಯಾರು ವಿದ್ಯಾರ್ಥಿಗಳು ರಸ್ತೆಗೆ ಬಂದಿದ್ದಾರೆ ಅವರೆಲ್ಲ ಬಿಸಿ ತಣ್ಣಗಾಗ್ಬಿಡ್ತಾರೆ. ಒಂದೇ ಮಾತರಂ ಹೇಳಿದ್ರೆ ಪ್ರತಿಪಕ್ಷ ಎಲ್ಲ ನೆಲಕಚ್ಚಿಬಿಡ್ತವೆ. ಈ ರೀತಿಯ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಭ್ರಮೆಯನ್ನ ಸೃಷ್ಟಿಸಲಾಗಿದೆ. ಎಲ್ಲ ಸಮಸ್ಯೆಗಳಿಗೆ ನರೇಂದ್ರ ಮೋದಿ ಮತ್ತು ಒಂದೇ ಮಾತರಂ ಏನಿದೆ
ಅದೇ ಪರಿಹಾರ ಅಂತ ಹೇಳುವಂತ ದುಃಖಕರ, ನೋವಿನ, ಅಸಹಾಯಕತೆ ಸ್ಥಿತಿಗೆ ನಮ್ಮ ಈ ದೇಶವನ್ನ ತಳ್ಳಲಾಗಿದೆ. ಸೊ ಎರಡನೇ ವಿಚಾರ ಹೇಳ್ತೀನಿ, ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿದ್ದು. ಬಾಂಗ್ಲಾದೇಶದ ಸಂಬಂಧಪಟ್ಟ ಹಾಗೆ ನಾವು ಒಂದು ಎರಡು ತಪ್ಪು ಹೆಜ್ಜೆ ಇಟ್ಟಿದ್ದಲ್ಲ, ಸತತವಾಗಿ ತಪ್ಪು ಹೆಜ್ಜೆಯನ್ನ ಇಟ್ಬಿಟ್ಟು ಈಗ ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ಅನ್ವರ್ ಅವರಿಗೆ ಬ್ರಿಕ್ಸ್ ಸಮಿಟಿಗೆ ಭಾರತಕ್ಕೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪತ್ರ ಬರೆದಿದ್ದಾರೆ. ಹಾಗೇನೆ ಭಾರತದ ರಾಯಭಾರಿ ಬಾಂಗ್ಲಾದೇಶದಲ್ಲಿರುವಂತಹ ರಾಯಭಾರಿ ದಿನೇಶ್ ಅವರು ಹೋಗ್ಬಿಟ್ಟು ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಇದುವರೆಗೆ ಬಾಂಗ್ಲಾದೇಶ ಅದ್ರ ಬಗ್ಗೆ ತೀರ್ಮಾನನೇ ತೆಗೆದುಕೊಂಡಿಲ್ಲ. ಭಾರತದಂತ ಆಹ್ವಾನವನ್ನ ಸ್ವೀಕರಿಸದೆ ಅದನ್ನ ಡಿಲೇ ಮಾಡೋದು, ತಿರಸ್ಕರಿಸುವಂತ ಸ್ಥಿತಿಗೆ ಬಾಂಗ್ಲಾದೇಶ ಹೋಗಿದ್ರೆ ಕಾರಣ ಏನು, ಅದಕ್ಕೆ ಯಾರು ವೈಫಲ್ಯ, ಇದು ಬಹಳ ಮುಖ್ಯವಾದ್ದು. ಯಾಕಂದ್ರೆ ಇಡೀ ಬಾಂಗ್ಲಾದೇಶದಲ್ಲಿ ಏನು ಶೇಖ್ ಹಸೀನಾ ಅವರನ್ನ ಹೊರದಬ್ಬಲಾಯ್ತು, ಕ್ರಾಂತಿ ನಡೀತು, ಆ ಮಾಹಿತಿನೇ ನಮಗೆ ಇಲ್ಲದಿದ್ದಾಗಿದ್ವಿ. ಅದು ಮೊದಲನೇದಾಗಿ ಅಜಿತ್ ದೋವಲ್ ಅವರ ವೈಫಲ್ಯ ಆಗಿತ್ತು. ಆದ್ರೆ ಅಜಿತ್ ದೋವಲ್ ಅವರ ಎಲ್ಲ ವೈಫಲ್ಯವನ್ನ ಮುಚ್ಚಾಕ್ಲಾಗ್ತಾ ಇದೆ. ಯಾಕೆ ಅವ್ರದ್ದು ಯಾವುದೋ ಕಾಲದಲ್ಲಿ ಅವರೆಲ್ಲೋ ಪಾಕಿಸ್ತಾನಕ್ಕೆ ಹೋಗಿದ್ದು ಬಿಟ್ಟಿದ್ರು. ಗ್ರೇಟ್, 80 ವರ್ಷ ಆಗಿದೆ ಪಾಪ, ಅವ್ರ ಬಗ್ಗೆ ಟೀಕೆ ಮಾಡ್ಲಾರೆ. ಈ 80 ವರ್ಷದ ಈ ವ್ಯಕ್ತಿ ಈ ಒಂದು ಬೇಹುಗಾರಿಕೆಯ ಜಾಲವನ್ನ ಇವತ್ತಿನ ಸಂದರ್ಭದಲ್ಲಿ ಇಳಿಯೋದರಲ್ಲಿ ಮತ್ತು ವಿದೇಶಾಂಗ ನೀತಿಯನ್ನ, ವಿದೇಶಾಂಗ ಸಚಿವಾಲಯ ನಿರ್ಮಾಣ ಮಾಡೋದ್ ಬದಲು ಒಬ್ಬ ಮಾಜಿ ಸ್ಪೈ ನಿರ್ಮಾಣ ಮಾಡುವಂತ ಅದನ್ನ ರಚಿಸುವಂತ ಸ್ಥಿತಿಗೆ ಹೋಗಿದ್ದು ಅಪಾಯಕಾರಿಯಾದ. ಸೊ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಅದ್ರ ನಂತರ ಗೊತ್ತಿದೆ ಶೇಖ್ ಹಸೀನಾ ಬಂದು ಭಾರತದಲ್ಲಿ ಉಳಿಸ್ಕೊಂಡ್ವಿ, ಅವಳು ಬೇರೆ ಕಡೆ ಕಳಿಸ್ಬೋದಾಗಿತ್ತು ಬೇರೆ ದೇಶಗಳಿಗೆ, ಅದನ್ನೂ ಮಾಡಿಲ್ಲ. ಅದ್ರ ಜೊತೆಗೆ ಸತತವಾಗಿ ಬಾಂಗ್ಲಾದೇಶದ ಮೇಲೆ ಒತ್ತಡ ಹೇರುವುದಕ್ಕೆ ಹೋಲಾಯ್ತು. ಅಲ್ಲಿ ಅಲ್ಲ ಅವರ ಆಂತರಿಕ ಜಗಳದಲ್ಲಿ ನಾವು ಇನ್ವಾಲ್ವ್ ಆದಂತೆ ಆಯ್ತು. ಬಿಜೆಪಿಯವರು ಇಲ್ಲಿ ಪ್ರತಿಭಟನೆಗಳು ಮಾಡಿ, ಇದೆಲ್ಲ ಇತಿಹಾಸ ಗೊತ್ತಿದೆ. ಇಡೀ ಬಾಂಗ್ಲಾದೇಶಿಯರು ಏನಿದ್ದಾರೆ ಅವರಿಗೆ ನೋವು, ಅಸಹಾಯಕತೆ, ಸಿಟ್ಟು ಬರುವಂತೆ ಆಯ್ತಾ ಅನ್ನುವ ಪ್ರಶ್ನೆ. ಸೊ ಇದೆಲ್ಲವನ್ನ ಆದ್ಮೇಲೆ ಆಯ್ತು, ನಿಮ್ ಬಾಂಗ್ಲಾದೇಶ ಬೇಡ ಅನ್ನೋ ರೀತಿ. ಅದ್ರ ಜೊತೆ ಇಲೆಕ್ಷನ್ಗಳು ಬಂದಾಗ ಬಾಂಗ್ಲಾ ನಿರಾಶ್ರಿತರು ಅನ್ನುವ ಒಂದು ಪ್ರಚಾರವನ್ನು ಸ್ಟಾರ್ಟ್ ಮಾಡಲಾಯಿತು. ಆದ್ರೆ ಎಲ್ಲರೂ ಬಾಂಗ್ಲಾದೇಶದಿಂದ ಬಂದವರು ಆಗಿರ್ಲಿಲ್ಲ. ಬಾಂಗ್ಲಾ ಮಾತನಾಡುವವರೆಲ್ಲ ಬಾಂಗ್ಲಾದೇಶರು ಅನ್ನುವ ರೀತಿ ರಾಜಕೀಯ ಕಾರಣಕ್ಕಾಗಿ ಅದನ್ನ ಬಳಸಿಕೊಂಡು ಹೇಳಿಕೆ ನೀಡೋದು, ಅದು ಬಾಂಗ್ಲಾದೇಶರಿಗೆ ಹರ್ಟ್ ಆದ್ದು. ಆದ್ರಿಂದ ಬಾಂಗ್ಲಾದೇಶ ಸಂಪೂರ್ಣವಾಗಿ ಭಾರತದಿಂದ ದೂರ ಹೋಗುವ ಸ್ಥಿತಿ ನಿರ್ಮಾಣ ಆಯಿತು. ಅವರು ಯೂಸ್ವಲಿ ಪಾಕಿಸ್ತಾನದ ಜೊತೆ, ಈಗ ಟರ್ಕಿ, ಸೌದಿ ಜೊತೆಗೆ ಒಂದು ಡಿಫೆನ್ಸ್ ಅವ್ರದ್ದು ಒಪ್ಪಂದ ಇದೆ. ಅದರಲ್ಲೂ ಕೂಡ ಬಾಂಗ್ಲಾದೇಶ ಪಾಲುದಾರರಾಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ. ಇದು ಅಂತಿಂತ ಸಣ್ಣ ಬೆಳವಣಿಗೆ ಅಲ್ಲ. ಅದರ ಜೊತೆಗೆ ಏನು ಸೆಪ್ಟೆಂಬರ್ 4-5 ಕಾಣುತ್ತೆ, ಸೆಪ್ಟೆಂಬರ್ನಲ್ಲಿ ಏನು ಬ್ರಿಕ್ಸ್ ಸಮಾವೇಶ ನಡೆಯುತ್ತೆ, ಅದಕ್ಕೆ ಬನ್ನಿ, ನೀವು ಗೌರವಾನ್ವಿತರಾಗಿ ಅತಿಥಿಗಳಾಗಿ ಬನ್ನಿ ಅಂತ ಆಹ್ವಾನ ಕೊಟ್ರೆ ಒಂದು ಮಾತನ್ನ ಬಾಂಗ್ಲಾದೇಶ ಹೇಳ್ತಾ ಇದೆ. ಅದೇನು ಅಂದ್ರೆ, ನಮ್ಮ ನಡುವಿರುವಂತಹ ಸಮಸ್ಯೆ ಏನಿದೆ ಆ ಸಮಸ್ಯೆ ಬಗೆಹರಿದ ಮೇಲೆ ನಾವು ಭಾರತಕ್ಕೆ ಬರೋಕೆ ರೆಡಿ ಇದೀವಿ. ಆದ್ರೆ ನಮ್ಮ ನಡುವೆ ಸಮಸ್ಯೆಗಳಿವೆ, ಆ ಸಮಸ್ಯೆಗಳು ಬಗೆಹರಿದ್ರೆ ಬರ್ತೀವಿ ಅಂದ್ರೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧದಲ್ಲಿ ಬಾಂಗ್ಲಾದೇಶ ಷರತ್ತು ವಿಧಿಸುವ ಸ್ಥಿತಿಗೆ ಬಂದಿದೆ, ಭಾರತ ಅಲ್ಲ. ಯಾವ್ದು ಫೇಲ್ಯೂರು? ಸರಿಯಪ್ಪ, ನೀವು ಬಾಂಗ್ಲಾದೇಶ ಜೊತೆ ಅಷ್ಟು ಮಾಡಿದ್ರಿ, ಮತ್ತೆ ಹಾಗಿದ್ರೆ ಬ್ರಿಕ್ಸ್ಗೆ ನೀವ್ ಯಾಕೆ ಅವ್ರನ್ನ ಸಮಾವೇಶಕ್ಕೆ ಆಹ್ವಾನ ಕೊಡಕ್ ಹೋದ್ರಿ? ಮರ್ಯಾದೆ ತೆಗೆಸ್ಕೊಳಕ್ಕ? ಸೊ ಅದು ಅನಿವಾರ್ಯ ಅಂತ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲೇಕೆ ಇಂತಹ ಗೊಂದಲವನ್ನು ಸೃಷ್ಟಿ ಮಾಡಿದ್ರಿ? ಬಾಂಗ್ಲಾದೇಶದ ಆಂತರಿಕ ವ್ಯವಹಾರದಲ್ಲಿ ನಾವು ಪಾಲ್ಗೊಳ್ಳಲ್ಲ ಅಂತ ದೂರ ಉಳಿಯೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಬಾಂಗ್ಲಾದೇಶವನ್ನ ಎತ್ಕೊಂಡೋಗಿ ಚೀನಾ ಮಡಿಲಿಗೋ, ಪಾಕಿಸ್ತಾನದ ಮಡಿಲಿಗೋ, ಟರ್ಕಿ ಮಡಿಲಿಗೋ, ಸೌದಿ ಅರೇಬಿಯಾದ ಮಡಿಲಿಗೋ ಹಾಕ್ಬಿಟ್ಟು ಈಗ ಅದು ಸಂಪೂರ್ಣವಾಗಿ ನಮ್ಮ ಕೈ ತಪ್ಪಿತು ಅಂದಾಗ ಇಲ್ಲ ಬಾರೋ. ಬಾಂಗ್ಲಾದೇಶ ನಮ್ಮ ಮಗು. ಆ ಮಗುವನ್ನ ತೆಗೆದುಕೊಂಡು ಪಕ್ಕದ ಮನೆಯವರು ಯಾರ್ದೋ ತಾಯಿ ಕೈಯಲ್ಲಿ ಕೊಟ್ಬಿಟ್ಟು ನೀ ಯಾವುದೇ ತಾಯಿ ಅಂತ ಹೇಳಿ ಹಾಲು ಉಣಿಸುವ ರೀತಿ ಮಾಡ್ಬಿಟ್ಟು ಬಾಂಗ್ಲಾದೇಶ ಅನ್ನುವ ಮಗು ಚೀನಾದ ಹಾಲನ್ನು, ಪಾಕಿಸ್ತಾನ, ಟರ್ಕಿ ಹಾಲನ್ನು ಕುಡಿಯಕ್ಕೆ ಶುರು ಮಾಡಿದ್ಮೇಲೆ ಇಲ್ಲ ಇದು ನಮ್ಮ ಮಗು, ಬಾರೋ ಕಂದ, ಬಾರೋ ಪುಟ್ಟ, ಬಾರೋ, ಹಠ ಮಾಡ್ಬೇಡ, ಬಾರೋ ಮಗ ಅಂತ ಕರಿಯಕ್ ಹೋದ್ರೆ ಆ ಮಗು ಬರಲ್ಲ ಅನ್ನತ್ತೆ. ಅಲ್ಲಿ ಹಾಲು ಕುಡಿತಾ ಇದೆ. ಇಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಅವಮಾನ ಅಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ನೀವು ಕರೆದ್ರು ಬರಲ್ಲ ಅಂತ. ನಿಮ್ಮ ಮನೇಲಿ ಏನೋ ಒಂದು ಆಗತ್ತೆ ಕಣ್ರಿ,
ನೀವು ಪವರ್ಫುಲ್ ಆಗಿರ್ತೀರಿ, ನಿಮ್ಮ ಅಡಿಯಾಳಾಗಿದ್ದವ್ರನ್ನ ಮದುವೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಮನೆ ಸಮಾರಂಭ ಬನ್ನಿ ಅಂತ ಕರಿತೀರಿ. ಅವ್ರು ಬರದೆ ತಿರಸ್ಕರಿಸುವಂತ ಸ್ಥಿತಿ ಹೋದ್ರೆ ಅವಮಾನ ಆಗೋದು ಯಾರಿಗೆ ಅವಮಾನ ಆಗೋದು? ಸೊ ಈ ಎರಡೂ ಘಟನೆಗಳು ಸಂಪೂರ್ಣವಾಗಿ ಮೋದಿಜಿ ಅವರ ವಿದೇಶಾಂಗ ನೀತಿಯ ವೈಫಲ್ಯವನ್ನ ತೋರಿಸ್ಕೊಡುತ್ತೆ. ಅವರಿಗೆ ವಿದೇಶಾಂಗ ನೀತಿಯನ್ನ ಅವರು ಸ್ಥಳೀಯ ಇಶ್ಯೂಗಳ ಆಧಾರದ ಮೇಲೆ ಚುನಾವಣೆಯ ಗೆಲ್ಲೋದಕ್ಕೆ ಬೇಕಾದಂತ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಇಶ್ಯೂಗಳನ್ನ ಹ್ಯಾಂಡಲ್ ಮಾಡಕ್ ಹೋದ್ರೆ ಇದೇ ಕತೆ. ಅವ್ರಿಗೆ ಚುನಾವಣೆ ಗೆಲ್ಲೋದಕ್ಕೆ ಬಾಂಗ್ಲಾದೇಶದ ವಿರೋಧನೂ ಬೇಕು. ಬಾಂಗ್ಲಾದೇಶಿಯರು ವಲಸೆಕೋರರು ಪ್ರಚಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ವಲಸೆಕೋರರು ಬಂದಿರ್ಬೋದು, ಹೂ ಇಸ್ ರೆಸ್ಪಾನ್ಸಿಬಲ್? ಇವರೇ ಅಲ್ವಾ 2014 ಅಧಿಕಾರದಲ್ಲಿರುವವರು. ಅವಾಗೇನು ಬಾಯಲ್ಲಿ ಏನ್ ಇಟ್ಕೊಂಡಿದ್ರು ಅವರು? ಒಳಗಡೆ ಎಂಟ್ರಿ ತಗೋಬೇಕಾದ್ರೆ ಗಡಿ ಭದ್ರತಾ ಪಡೆ ಯಾರ ಅಂಡರ್ನಲ್ಲಿ ಬರುತ್ತೆ? ಅದೇನು ಮಾಡದೆ ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ಶೇಖ್ ಹಸೀನಾವನ್ನು ಕರೆದ್ಬಿಟ್ಟು ನಮಗೆ ಒಂದು ದೇಶ ಮತ್ತು ಅಲ್ಲಿಯ ಜನ ಮುಖ್ಯರಾಗಬೇಕು ಹೊರತು ವ್ಯಕ್ತಿಗಳಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮಗೆ ನಮ್ಮ ದೇಶ ಬಹಳ ಮುಖ್ಯ, ವ್ಯಕ್ತಿಗಳಲ್ಲ. ನರೇಂದ್ರ ಮೋದಿ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನ ಆದ್ರೆ ನಮಗೆಲ್ಲ ಬೇಸರ ಆಗುತ್ತೆ. ನಾವು ಅವ್ರನ್ನ ಎದುರಿಸಿದ್ರೆ ಆಂತರಿಕವಾಗಿ ಎದುರಿಸ್ಬೇಕು, ಪ್ರತಿಪಕ್ಷಗಳ ಇನ್ನೊಬ್ಬರಾಗಲಿ. ಅದು ನಮ್ಮ ಆಂತರಿಕ ವ್ಯವಹಾರ. ನಮ್ಮ ದೇಶಕ್ಕೆ ಯಾವ ಪ್ರಧಾನಿ ಬೇಕು ನಾವು ತೀರ್ಮಾನ ಮಾಡ್ತೀವಿ, ಇನ್ನೊಂದು ದೇಶದವರಲ್ಲ. ಆದ್ರೆ ಭಾರತದ ಹೊರಗಡೆ ಅವರಿಗೆ ಅವಮಾನ ಆದ ತಕ್ಷಣ ನಮಗೆ ದುಃಖ ಬೇಸರ ಆಗತ್ತೆ. ಅವ್ರ ವೈಫಲ್ಯ ಇದೆಯಲ್ಲ, ಪಾಪ ಕಂಡ್ರಿ, ಇವ್ರು ಏನ್ ಮಾಡೋಣ ಅಂತ ಅಲ್ವಾ? ನೀವು ಯಾರೋ ದೇವ್ರ ತಲೆ ಮೇಲೆ ನೀರ್ ಹಾಕೊಂಡ್ ತಗೊಂಡೋಗ್ಬಿಟ್ಟು ಯಾವುದೋ ದೇಶದ ರಾಯಭಾರಿ ಮಾಡಿದ್ರಿ, ಇನ್ನೇನ್ರಿ ಆಗುತ್ತೆ? ಒಂದು ಜ್ಞಾನ ತಿಳುವಳಿಕೆ ಬೇಕಲ್ವಾ? ಅಂತಾರಾಷ್ಟ್ರೀಯ ವ್ಯವಹಾರಗಳ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದಿದ್ರೆ ಅದನ್ನ ನೀವು ಇಲ್ಲಿ ಹಿಂದೂ ಮುಸ್ಲಿಂ ಮಾಡಿ ಬೆಂಕಿ ಹಚ್ಚಿದಾಗೆ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲೂ ಆ ರೀತಿ ಹ್ಯಾಂಡಲ್ ಮಾಡಕ್ ಹೋದ್ರೆ, ಯಾವುದೋ ಸ್ಪಾಯನ್ನ ತಂದ್ಬಿಟ್ಟು ಅವ್ರು ನಮ್ಮ ವಿದೇಶಾಂಗ ನೀತಿಯನ್ನ ರೂಪಿಸುವ ಸ್ಥಿತಿ ಬಂದ್ರೆ ಅದಕ್ಕಿಂತ ದುರಂತ ಯಾವುದೂ ಇಲ್ಲ. ಈಗ ಭಾರತ ಅಂತ ಒಂದು ದುರಂತದಲ್ಲಿ ಸಿಕ್ಕಿ ಹಾಕೊಂಡಿದೆ. ಭಾರತಕ್ಕೆ ಅವಮಾನ ಆಗಿದೆ ಅಂತ ನನಗೆ ಬಹಳ ದುಃಖ ಆಗ್ತಿದೆ. ಅಮೆರಿಕನೂ ಅವಮಾನ ಮಾಡ್ತಿದೆ, ಬಾಂಗ್ಲಾದೇಶನೂ ಅವಮಾನ ಮಾಡ್ತಿದೆ. ನಮ್ಮ ಪ್ರಧಾನಿಗೆ ಇಷ್ಟು ರೀತಿ ಅವಮಾನ ಮಾಡ್ತಿದಾರಲ್ವ ಅನ್ನುವ ನೋವು ನನ್ನದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.